ಈ ಮೇಕಪ್ ಹೇಗೆ ಮಾಡೋದು ಅಂತ ನಿಮಗೆಲ್ಲ ಇವತ್ತು ಹೇಳ್ಕೊಡ್ತೀನಿ. ಫುಲ್ ವಿಡಿಯೋ ಕ್ಲೀನಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಾಗೆ. ನೀವು ಹೊಸದಾಗಿ ಈ ಮುಖನ ನೋಡ್ತಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಬಂದಿದ್ದಕ್ಕೆ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ, ವಿಡಿಯೋನ ಲೈಕ್ ಮಾಡಿ. ಸೊ ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಹೀಗೆ ಲೈಕ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮಗೆ ಭಾರಿ ಇಂಪಾರ್ಟೆಂಟ್. ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅರುಣ್ ಮಂಗಳಾಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮೇಕಪ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಮೇಕಪ್ ವಿಡಿಯೋ ಅಂದರೆ ಲ್ಯಾಟಿನಾ ಮೇಕಪ್. ಇನ್ಸ್ಟಾಗ್ರಾಮ್ನಲ್ಲಿ, ಶಾರ್ಟ್ಸಲ್ಲಿ, ರೀಲ್ಸ್ನಲ್ಲಿ ಒಂದು ಟ್ರೆಂಡ್ ಹೋಗ್ತಾ ಇದೆ, ಲ್ಯಾಟಿನಾ ಮೇಕಪ್ ಟ್ರೆಂಡು. ಅದನ್ನು ಮಾಡಿ 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 ಅಂತೇಳಿ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅವರಿಗೋಸ್ಕರ ಮೇಕಪ್ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಹಾಗೆ ಯಾಕೆ ಟ್ಯುಟೋರಿಯಲ್ ವಿಡಿಯೋ ಹಾಕ್ಬಿಡ್ಬಾರ್ದು ಅಂಥೇಳಿ ಯೋಚನೆ ಮಾಡಿ ಟ್ಯುಟೋರಿಯಲ್ ವಿಡಿಯೋ ಹಾಕ್ತಾಯಿದ್ದೀನಿ. ಟ್ಯುಟೋರಿಯಲ್ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ಪಾಯಿಂಟ್ ಕ್ಲಿಯರ್ ಮಾಡಿಬಿಡ್ತೀನಿ. ನಾನು ಮೇಕಪ್ ಆರ್ಟಿಸ್ಟ್ ಅಲ್ಲ, ನಾನು ಯಾವುದೇ ರೀತಿ ಪ್ರೊಫೆಷ್ನಲಾಗಿ ಮೇಕಪ್ಪನ್ನು ಕಲ್ತಿಲ್ಲ. ನನಗೇನು ಗೊತ್ತಿದೆಯೋ, ನಾನು ಏನು ನೋಡಿದ್ದೀನೋ ಯೂಟ್ಯೂಬ್ನಲ್ಲಾಗಲಿ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ತಪ್ಪು, ಈ ರೀತಿ ಮಾಡಬಾರ್ದು, ಆ ರೀತಿ ಮಾಡಬಾರ್ದು, ಇದೇನು ಬ್ರಹ್ಮವಿದ್ಯೆ ಅಲ್ಲ. ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಅಡುಗೆನೋ ಅಷ್ಟೇ, ಬಟ್ಟೆನೋ ಅಷ್ಟೇ, ನಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೋಬೋದು ಅಲ್ವಾ. ಅದೇ ರೀತಿ ಮೇಕಪ್ಪನ್ನು ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಅದಕ್ಕಿಂತ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನೋಡ್ತಾ ಹೋದರೆ ಸರಿಯಾಗಲ್ಲ. ನಮಗೆ ಚೆನ್ನಾಗಿ ಕಾಣ್ತಿದ್ಯಾ ಸಾಕು, ಚೆನ್ನಾಗಿ ಅನ್ನಿಸ್ತಿದ್ಯಾ ಸಾಕು ಅಲ್ವಾ. ಆ ರೂಲ್ಸ್ಗೆಲ್ಲ ಫಾಲೋ ಮಾಡ್ಕೊಳ್ತಾ ಹೋದರೆ ನಾವು ಯಾವತ್ತೂ ಕಲಿಯೋದಕ್ಕೆ ಆಗೋದಿಲ್ಲ. ಸೊ ಯಾರಿಗಾದರೂ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸಿದ್ರೆ ಹೇಳಿ, ಆದರೆ ಅದು ನೀವು ತಪ್ಪು ಮಾಡ್ತಿದ್ದೀರಾ, ಮಾಡಲೇಬಾರ್ದು ಅಂತೆಲ್ಲ ಹೇಳಬೇಡಿ, ಓಕೆನಾ. ಸರಿ ಮಾಡ್ಕೊಳ್ತೀನಿ ಅಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಫೇಸನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಫಸ್ಟು ಏನೇ ಮೇಕಪ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ಕಿನ್ನನ್ನು ಪ್ರೆಪ್ ಮಾಡಬೇಕು. ಪ್ರೆಪ್ ಮಾಡಿಲ್ಲ ಅಂದರೆ ಮೇಕಪ್ಪು ಒಂಥರ ಬರೆ ಗೆರೆ ಬಿದ್ದೋಗ್ಬಿಡುತ್ತೆ ಮೇಕಪ್ಪಲ್ಲಿ. ಸೊ ಸ್ಕಿನ್ ಪ್ರೆಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಬ್ಬೊಬ್ಬರು ಸ್ಕಿನ್ ಮೇಲೆ ಡಿಪೆಂಡ್. ಆಯಿಲಿ ಸ್ಕಿನ್ ಇರೋರಿಗೆ ಸ್ವಲ್ಪ ಬೇರೆ ಥರ ಇರುತ್ತೆ. ನಂದು ಸ್ವಲ್ಪ ಡ್ರೈ ಸ್ಕಿನ್ ಇರೋದ್ರಿಂದ ನನಗೆ ಹೇಗೆ ಬೇಕೋ ಆ ರೀತಿ ನಾನು ಮಾಡಿ ತೋರಿಸ್ತೀನಿ. ಫಸ್ಟಿಗೆ ನಾನು ಎಮೋಲಿನಿಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಜಾಸ್ತಿ ಬಿದ್ದುಬಿಡ್ತು, ನೋ ಪ್ರಾಬ್ಲಮ್, ಅದನ್ನು ಹಾಗೆ ಕೈಗೆ ಅಪ್ಲೈ ಮಾಡ್ಕೊತೀನಿ. ನಾನು ಮೇಕಪ್ ಮಾಡೋದಕ್ಕಿಂತ ಮುಂಚೆ ಬಟ್ಟೆ ಹಾಕ್ಕೊಂಡಿಲ್ಲ ನೋಡಿ, ಅದಕ್ಕೋಸ್ಕರ ಡೀಪ್ ನೆಕ್ಕಿರೋ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಮೇಕಪ್ ಟಚ್ ಆಗದಾಗೆ ರಿಮೂವ್ ಮಾಡ್ಬೋದು ಅಂಥೇಳಿ. ನೀವು ಈ ಥರ ಸಣ್ಣ ಪುಟ್ಟ ಹ್ಯಾಕ್ಗಳು ಮಾಡ್ಕೋಬೋದು. ನಾನು ನೋಡಿದಾಗೆ ಲ್ಯಾಟಿನಾ ಮೇಕಪ್ಪಿಗೆ ತುಂಬ ಫೌಂಡೇಶನ್ ಹಾಕ್ತಾರೆ, ಸ್ವಲ್ಪ ಮೇಕಪ್ ಪೇಂಟ್ ಬಳ್ದಂಗೆ ಬೆಳೀತಾರೆ. ಸೊ ನೋಡೋಣ, ನನಗೆ ಬಂದ ರೀತಿಯಲ್ಲಿ ನಾನು ಮಾಡ್ತೀನಿ. ಈ ಮಾಯಿಶ್ಚರೈಸರ್ ಸ್ಕಿನ್ ಒಳಗಡೆ ಚೆನ್ನಾಗಿ ಅಬ್ಸಾರ್ಬ್ ಆಗಲಿ. ಒಂದು 1 or 2 minutes ಬಿಟ್ಬಿಡಿ, 2 minutes ಬಿಡಿ, ಆವಾಗ ಸ್ಕಿನ್ ಒಳಗೆ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಉಳಿದಿರೋ ಪ್ರಾಡಕ್ಟನ್ನು ಏನು ಮಾಡಿ ಈ ರೀತಿ ಕೈಗೆ ಅಪ್ಲೈ ಮಾಡ್ಕೊಳ್ಳಿ. ಇದೇ ನಾವು ಅಭ್ಯಾಸ ಮಾಡ್ಕೊಳ್ತಾ ಹೋದರೆ ನಮ್ಮ ಕೈನೂ ಸಾಫ್ಟ್ ಆಗ್ತಾ ಹೋಗುತ್ತೆ. ನಾನಿವಾಗ ಗುಡ್ ವೈಬ್ಸಿಂದು ಹೈಡ್ರೇಟಿಂಗ್ ಗ್ಲೋ ಫೇಸ್ ಸಿರಮ್, ನಂದು ಸ್ಕಿನ್ ಸ್ವಲ್ಪ ಡ್ರೈ ಇದೆ ಅಲ್ಲ, ಸ್ವಲ್ಪ ಡ್ರೈ ಇರೋದ್ರಿಂದ ಒಂದು 4 drops ಅಷ್ಟೇ. ಇದು ಹಾಕೋದ್ರಿಂದ ನಿಮ್ಮ ಸ್ಕಿನ್ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ, ಪ್ಲಂಪಿ ಆಗುತ್ತೆ. ಆಮೇಲೆ ನೀವು ಯೂಸ್ ಮಾಡೋ ಪ್ರಾಡಕ್ಟು ಫೌಂಡೇಶನ್ ಆಗಲಿ ಕನ್ಸೀಲರ್ ಆಗಲಿ ಎಲ್ಲದು ಕ್ಲೀನಾಗಿ ಸ್ಕಿನ್ ಒಳಗೆ ಅಬ್ಸರ್ಬ್ ಆಗುತ್ತೆ. ಅದನ್ನು ಬಿಟ್ಕೊಡಲ್ಲ ಸ್ಕಿನ್ನು. ಫೌಂಡೇಶನ್ ಆಗಲಿ ಕನ್ಸೀಲರ್ ಆಗಲಿ ಯಾವುದನ್ನು ಹೊರಗಡೆ ತಳ್ಳಲ್ಲ. ಬಾ ಕೂತ್ಕೋ ನನ್ನ ಜೊತೆ ಇರು ಅಂತ ಕ್ಲೀನಾಗಿ ಹಿಡಿದಿಟ್ಕೊಳ್ಳುತ್ತೆ. ಇಲ್ಲ ಅಂದರೆ ಇದೆಲ್ಲ ಏನು ಮಾಡಲಿಲ್ಲ ಅಂದರೆ ನೀನು ಯಾರೋ, ನಿನಗೂ ನನಗೂ ಸಂಬಂಧ ಎಲ್ಲ ಹೋಗು ಅಂತ ಸ್ಕಿನ್ನಿಂದ ಫೌಂಡೇಶನನ್ನು ಕನ್ಸೀಲರನ್ನು ದೂರ ತಳ್ಳಿಬಿಡುತ್ತೆ. ಆವಾಗ ಸ್ಕಿನ್ ಎಲ್ಲ ಮೇಕಪ್ ಎಲ್ಲ ಕಚ್ಚ ಆಗುತ್ತೆ. ಇದೊಂದು 5 ನಿಮಿಷ ಹೋಗಲಿ. ನಾನು 5 ನಿಮಿಷದವರೆಗೂ ಬಿಡ್ತೀನಿ ಸೀರಮನ್ನು ಕ್ಲೀನಾಗಿ ಅಬ್ಸರ್ಬ್ ಆಗೋಕ್ಕೆ. ಪಟ ಅಂತ ಮಾಡೋಕ್ಕಾಗಲ್ಲ ಮೇಕಪ್, ಯಾವಾಗಲೂ ಮರ್ತೇ ಬಿಟ್ಟಿದೆ. ಈ ಥರ ಎಲ್ಲ ಮೇಕಪ್ ಮಾಡೋರೆಲ್ಲ ಈ ಥರ ಹೇರ್ ಬ್ಯಾಂಡ್ ಹಾಕ್ತಾರೆ.
ಅದಕ್ಕೋಸ್ಕರ ನನ್ನ ಮಗಳದ್ದು ಹೇರ್ ಬ್ಯಾಂಡನ್ನು ತಂದು ಇಟ್ಕೊಂಡಿದ್ದೆ ನಾನು ಹಾಕ್ಕೊಳ್ಳೋಣ ಅಂಥೇಳಿ. ಓಕೆ, ಸರಿ ಇದೆಯಾ? ಹಿಂಗೆ ತಾನೇ? ಸೀರಮ್ ಎಲ್ಲ ಫೇಸಲ್ಲಿ ನೋಡಿ, ನಾನು ಆಯಿಲಿ ಸೀರಮ್ ಹಚ್ಚಿದ್ದೀನಿ. ಆಯಿಲಿ ಸೀರಮ್ ಎಲ್ಲ ಹೀರ್ಕೊಬಿಡ್ತು ನನ್ನ ಫೇಸಲ್ಲಿ. ಇವಾಗ ನಾನು ಕಲರ್ ಬಾರ್ದು ಪ್ರೈಮರ್ ಹಚ್ತಾ ಇದ್ದೀನಿ. ಪ್ರೈಮರ್ ಏನು ಮಾಡುತ್ತೆ ಅಂದರೆ, ನಾವು ಬೆವರ್ತೀವಲ್ಲ ಈ ಟೀ ಝೋನಲ್ಲಿ, ಬೆವರು ಓಪನ್ ಪೋರ್ಸ್ ಅಂತ ಇರುತ್ತೆ, ಅದನ್ನು ಕ್ಲೋಸ್ ಮಾಡೋಕ್ಕೆ ಇದನ್ನು ನಾವು ಅಪ್ಲೈ ಮಾಡ್ತೀವಿ. ಇಲ್ಲೊಂಚೂರು ಇಲ್ಲಿ ತೊಗೊಂಡಿದ್ದೀನಿ ನೋಡಿ, ಟ್ರಾನ್ಸ್ಪರೆಂಟ್ ಇದೆ, ಕಾಣಿಸುತ್ತೆಯೋ ಇಲ್ಲೋ ಗೊತ್ತಿಲ್ಲ, ಟೀ ಝೋನಲ್ಲಿ. ಮತ್ತು ಇಲ್ಲಿ ನಾನು ತುಂಬ ಬೆವರೋದು ಜಾಸ್ತಿ. ಆಮೇಲೆ ಇದನ್ನು ಹಿಂಗೆ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿ, ಓಪನ್ ಪೋರ್ಸ್ ಏನಿದೆ ಫುಲ್ಲು ಕ್ಲೋಸ್ ಆಗೋ ರೀತಿ ಈ ರೀತಿ ಪ್ರೆಸ್ ಮಾಡಿ ನೀವು ಓಪನ್ ಪೋರ್ಸನ್ನು ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತು ಇದನ್ನು ಹಚ್ಚದಿದ್ದ ಹಾಗೆ ಒಂಥರ ಬ್ಲರ್ ಎಫೆಕ್ಟ್ ಬರುತ್ತೆ ನೋಡಿ, ಫೇಸಲ್ಲಿರೋ ಚಿಕ್ಕಿ ಎಲ್ಲ ಬ್ಲರ್ ಆಯಿತು, ಫಿಲ್ಟರ್ ಹಾಕಿದ್ದೀವಿ ಅನ್ನೋ ರೀತಿ ಕಾಣಿಸುತ್ತೆ. ಅದೇ ಇದರ ಮೇನ್ ಸ್ಪೆಷಾಲಿಟಿ. ನಾನಿವಾಗ ಫೌಂಡೇಶನ್ ಯೂಸ್ ಮಾಡ್ತಾಯಿಲ್ಲ, ಫೌಂಡೇಶನ್ ಬದಲಿಗೆ ವೆಯ್ಟ್ಲೆಸ್ ಮೂಸ್ ಫೌಂಡೇಶನ್ 9 to 5 ವೆಯ್ಟ್ಲೆಸ್ ಮೂಸ್ ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತೊಗೊಂಡಿದ್ದೀನಿ. ಫೇಸಸ್ ಕೆನಡಾ ಅವ್ರದ್ದು ಸ್ಟ್ರೋಬ್ ಕ್ರೀಮನ್ನು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಶೈನಿಂಗ್ ಬರುತ್ತೆ ಇದೊಂದು ಸ್ವಲ್ಪ ಅಂಥೇಳಿ, ಸ್ವಲ್ಪ. ಓಕೆ, ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ರೆ ನೋಡಿ ಈ ರೀತಿ ಆಯಿತು. ಇದು ನನ್ನ ಫೇಸಿಗೆ ಬ್ಲೆಂಡ್ ಮಾಡಿದಾಗ ನನ್ನ ಫೇಸ್ ಕಲರ್ ಆಗುತ್ತೆ. ಬ್ಯೂಟಿ ಬ್ಲೆಂಡರಲ್ಲಿ ಈ ಸೈಡಲ್ಲಿ ನಾನು ಫೌಂಡೇಶನನ್ನು ಬ್ಲೆಂಡ್ ಮಾಡ್ಕೋತೀನಿ. ಫಸ್ಟಿಗೆ ನಾನು ಐಬ್ರೋಸನ್ನು ಬರ್ಕೊಬಿಡ್ತೀನಿ. NYBEದು ಫುಲ್ ಕವರೇಜ್ ಕನ್ಸೀಲರ್ ಪ್ಯಾಲೆಟ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಈ ಲೈಟರ್ ಶೇಡ್ ಇದೆಯಲ್ಲ, ಇದನ್ನು ನಾನು ಅಪ್ಲೈ ಮಾಡ್ತೀನಿ ಐಬ್ರೋಸ್ ಸುತ್ತ. ಸೊ ಐಬ್ರೋಸ್ ಸ್ವಲ್ಪ ಎದ್ದು ಕಾಣಲಿ, ಚೆನ್ನಾಗಿ ಕಾಣಲಿ ಅಂಥೇಳಿ ಸೊ ಈ ರೀತಿ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಶೇಪ್ ಕೊಟ್ಕೊಂಡು ಈ ರೀತಿ ಸೈಡು ನಾನು ಲೈಟರ್ ಕನ್ಸೀಲರನ್ನು ಬ್ಲೆಂಡ್ ಮಾಡೋಕ್ಕೆ ಈ ತುದಿ ತೊಗೊಳ್ತೀನಿ ನಾನು. ಸೊ ನೆಕ್ಸ್ಟು ಐ ಮೇಕಪ್ ಮಾಡ್ಕೊಬಿಡ್ತೀನಿ ನಾನು. ಜಸ್ಟ್ ಒಂದು ಸ್ವಲ್ಪ ಕನ್ಸೀಲರು ಇಲ್ಲಿ ಐಬ್ರೋಗೆ ಏನು ಹಾಕಿದ್ನೋ ಅದೇ ಶೇಡೇ ನಾನು ಅಪ್ಲೈ ಮಾಡ್ತೀನಿ. ಸೊ ಇದಿಷ್ಟಾಯಿತು. ಇದರಲ್ಲಿ ಕಾಣ್ತಾ ಇರೋ ಈ ಶೇಡನ್ನು ಫಸ್ಟು ಐಸಿಗೆ ಅಪ್ಲೈ ಮಾಡಿಬಿಡ್ತೀನಿ. ಸೊ ಐ ಶೇಡ್ಸು ಹಚ್ಚೋವಾಗ ಅದೊಂಥರ ಗೆರೆ ಬೀಳುತ್ತಲ್ವ, ಅದು ಬೀಳದೇ ಇರಲಿ ಅಂಥೇಳಿ. ಲೈಟರ್ ಶೇಡ್ ಇದೆಲ್ಲ, ಇದನ್ನು ಪಿಂಕಿಶ್ ಇದೆ ನೋಡಿ, ಇದೊಂಚೂರು ಅದನ್ನು ತೊಗೊಳ್ತೀನಿ. ಅದನ್ನು ತೊಗೊಂಡು ಯಾವುದೇ ಪ್ರಾಡಕ್ಟನ್ನು ತೊಗೊಂಡು ಇರ್ತಿ ಆ ಥರ ಟ್ಯಾಪ್ ಮಾಡೋದ್ರಿಂದ ಇಲ್ಲಿ ಹಚ್ಚಬೇಕಾದ್ರೆ ಕೆಳಗಡೆ ಉದ್ರಿ ಇಲ್ಲೆಲ್ಲ ಗಲೀಜಾಗಲ್ಲ ಅಂತ ಒಂದು ಟ್ರಿಕ್ಸ್ ಅಷ್ಟೇ. ಓಕೆನಾ? ಈ ಡಾರ್ಕ್ ಬ್ರೌನು ತೊಗೊಂಡು ಶೇಪ್ ಕೊಡ್ತೀನಿ. ಜಸ್ಟ್ ಇಲ್ಲೆಲ್ಲ ಅಪ್ಲೈ ಮಾಡಲ್ಲ, ಇಲ್ಲಿಂದ ಒಂದು ವಿಂಗ್ ಲೈನರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ದೇವ್ರೇ ಕರೆಕ್ಟಾಗಿ ಬರಲಪ್ಪ, ಎರಡು ಸೈಡು ಮ್ಯಾಚಿಂಗ್ ಆಗಲಿ. ಓಕೆ ಆಯಿತು. ವಿಂಗ್ ಐಲೈನರ್ ಒಂದು ಮಟ್ಟಕ್ಕೆ ಆಯಿತು. ಐಲ್ಯಾಶಸ್ ನಾನು ಮ್ಯಾಗ್ನೆಟಿಕ್ ಐಲ್ಯಾಶಸ್ ಅಪ್ಲೈ ಮಾಡ್ತೀನಿ. ಐಲ್ಯಾಶಸ್ ಕೂರ್ಸಾಯಿತು. ಕನ್ಸೀಲರ್ ಪ್ಯಾಲೆಟ್ ತೊಗೊಂಡು ಐ ಕೆಳಗಡೆ ನಾನು ಎಲ್ಲೆಲ್ಲಿ ಈ ಲೈಟರ್ ಶೇಡ್ ಕನ್ಸೀಲರನ್ನು ಅಪ್ಲೈ ಮಾಡ್ತೀನಿ ನೋಡಿ. ಇಲ್ಲಿ ಹಚ್ಚಿ ಅಲ್ಲಿ ಹಚ್ಚಿ ಅಂತ 25 ರೂಲ್ಸ್ ಹೇಳ್ತಾರೆ. ಬಟ್
ನನಗೆ ಗೊತ್ತಿರೋ ಹಾಗೆ ನಾನು ಮೇಕಪ್ ಮಾಡೋದು ಬ್ರಿಡ್ಜ್ ಅಂತಾರೆ, ಈ ನೋಸ್ ಮೇಲ್ಗಡೆ ಜಾಗಕ್ಕೆ ಬ್ರಿಡ್ಜ್ ಅಂತಾರೆ. ಈ ಬ್ರಿಡ್ಜಿಗೆ ಮತ್ತು ಈ ಈ ಜಾಗ ನೀವು ಏನಂತ ಹೇಳೋದು, ಆಮೇಲೆ ಇಲ್ಲೊಂಚೂರು ಮತ್ತು ಇಲ್ಲೊಂಚೂರು, ಮತ್ತು ಇದು ಮೇಯ್ನು, ನಿಮ್ಮ ಕಣ್ಣು ಲಿಫ್ಟೆಡ್ ಆಗಿ ಕಾಣಬೇಕು. ಹೆಂಗೆ ಕಾಣಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ತೊಗೊಳ್ತೀನಿ. ಫಸ್ಟ್ ಇದಷ್ಟನ್ನು ಬ್ಲೆಂಡ್ ಮಾಡ್ಕೊಂಬಿಡ್ತೀನಿ. ನಾನು ಈ ತುದಿನ ಬ್ಲೆಂಡ್ ಮಾಡ್ಕೋತೀನಿ. ಕಾಂಟೋರ್ ಸ್ಟಿಕ್ಕನ್ನು ನಾನು ಸ್ವಲ್ಪ ಇಲ್ಲಿ ಏನಕ್ಕೆ ಹಚ್ತಾರೆ ಅಂದರೆ, ಫೋರ್ ಹೆಡ್ ದೊಡ್ಡದಿರುತ್ತಲ್ಲ, ಅವರು ಇಲ್ಲಿ ಶ್ಯಾಡೋ ಕೊಡ್ತೀವಿ, ಫೋರ್ ಹೆಡ್ ಸ್ವಲ್ಪ ಕಡಿಮೆ ಕಾಣಲಿ ಅಂಥೇಳಿ ಇಲ್ಲೊಂಚೂರು, ಮತ್ತು ಈ ಜಾಗ ಇದೆಯಲ್ಲ ಇಲ್ಲಿ ಫೇಸ್ ಲಿಫ್ಟೆಡಾಗಿ ಕಾಣಲಿ ಅಂತೇಳಿ ಈ ಜಾಗ, ಮತ್ತು ಇಲ್ಲಿಂದ ಒಂದು ಗೆರೆ, ಇಲ್ಲಿ ನಿಮಗೆ ಡಬಲ್ ಚಿನ್ ಇದೆಯಲ್ಲ ಇದು ಕಾಣದೇ ಇರಲಿ ಅಂಥೇಳಿ ಇಲ್ಲಿಂದ ಇಲ್ಲಿಗೆ ಇಲ್ಲೊಂಚೂರು, ಓಕೆ, ಇಲ್ಲೊಂಚೂರು, ಎಲ್ಲ ಇಂಟರ್ನೆಟಲ್ಲಿ ನೋಡಿ ಮಾಡ್ತಾ ಇರೋದು. ಓಕೆ, ಇದನ್ನು ಇವಾಗ ಬ್ಲೆಂಡಿಂಗ್ ಟೈಮ್. ಸೊ ಎಲ್ಲ ತೆಳು ಇರೋದ್ರಿಂದ ನಾನು ಇದನ್ನು ಹೀಗೆ ಪಿಂಚ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತೀನಿ. ನೋಡಿ ಈ ರೀತಿ ಕಾಂಟೋರ್ ಮಾಡಿ ಬ್ಲೆಂಡ್ ಮಾಡಿದ್ರೆ ನಿಮ್ಮ ಫೇಸು ಲಿಫ್ಟೆಡಾಗಿ ಕಾಣುತ್ತೆ, ಯಂಗಾಗಿ ಕಾಣಿಸ್ತೀವಿ. ಚೂರು ಶ್ಯಾಡೋ ಬರೋ ರೀತಿ, ನೆರಳು, ಕೂದಲದು ನೆರಳು ಬಿದ್ದಿದೆ, ಫೋರ್ ಹೆಡ್ ಸ್ವಲ್ಪ ಕಡಿಮೆ ಇದೆ ಅಂತ ತೋರ್ಸೋಕ್ಕೋಸ್ಕರ ಅಷ್ಟೇ ಇದು. ಓಕೆ, ಹಾಂ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಮಂಗಳ. ಸ್ವಲ್ಪ ಬ್ಲಷ್ ಲೈಟಾಗಿ, ಜಾಸ್ತಿ ಅಲ್ಲ, ಇಷ್ಟೇ. ಎಷ್ಟು ಚೆನ್ನಾಗಿ ಕೊಡ್ತೀವಿ. ಸ್ಟಾರ್ಟಿಂಗಲ್ಲಿ ನನ್ನ ಫೇಸ್ ಹೇಗಿತ್ತು ನೋಡಿದ್ರೆ ತಾನೆ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ಸಾಕು, ಜಾಸ್ತಿ ಬೇಡ, ಸಾಕು. ಬ್ರೌನ್ ಶೇಡು, ಚಾಕ್ಲೇಟ್ ಬ್ರೌನ್ ಶೇಡು, ಇದನ್ನೇ ಲೈನರ್ ಆಗಿ ಯೂಸ್ ಮಾಡಿ ಇದನ್ನು ಒಳಗಡೆ ಕವರ್ ಮಾಡ್ತೀನಿ. ಮೇಕಪ್ ಕಂಪ್ಲೀಟ್. ತಲೆ ಕೂದಲನ್ನು ಇವಾಗ ಮಾಡ್ಕೊಳ್ಳೋ ಟೈಮ್. ಫೈನಲ್ ಲುಕ್ ರೆಡಿ. ಇವಾಗ ಕೂದಲು ಸೆಟ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಬರ್ತೀನಿ. ಓಕೆ, ಸೊ ಈ ಸಣ್ಣ ಕಿವಿದು ಹಾಕಿದ್ದೀನಿ, ಇದು ನನ್ನ ಡ್ರೆಸ್. ಸೊ ಹೇರ್ ಸೆಟ್ ಮಾಡಿದ್ದೀನಿ, ಏನಿಲ್ಲ, ಸ್ವಲ್ಪ ಹೀಟ್ ಪ್ರೊಟೆಕ್ಟರ್ ಹಾಕಿ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿದ್ದೀನಿ ಅಷ್ಟೇ ನಾನು. ಸೊ ಫೈನಲ್ ಲುಕ್ ಕಂಪ್ಲೀಟ್. ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಿಲ್ವಾ? ಲ್ಯಾಟಿನಾ ಮೇಕಪ್ ಪ್ರಾಪರಾಗಿ ಮಾಡಿದ್ದೀನಾ ಅಂತ ನೀವೇ ಹೇಳಬೇಕು. ಸೊ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಜನರಿಗೆ ಮೇಕಪ್ ಕಲಿಬೇಕು ಅಂತ ಇರೋರಿಗೆ ಶೇರ್ ಮಾಡಿ. ನಿಮಗೆ ಆಲ್ರೆಡಿ ಮೇಕಪ್ ಗೊತ್ತಿದೆ ಅಂದರೆ ಓಕೆ, ಗುಡ್ ಫಾರ್ ಯು. ಬಟ್ ನನಗಿಂತ ಮೇಕಪ್ ಗೊತ್ತಿಲ್ಲದೆ ಇರೋರೆಲ್ಲ ಇದ್ದಾರೆ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ಮೇಕಪ್ ವಿಡಿಯೋ ಮಾಡಿದ್ದೀನಿ. ಅವ್ರು ಯಾರ್ಯಾರಿಗೆ ಬೇಕೋ ಅವರಿಗೆಲ್ಲ ಶೇರ್ ಮಾಡಿ, ನೀವು ಕಲ್ತ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್.